ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿಲ್ಲ. ಈಗ ನೋಡ್ರಿ, ನಾನು ಇವತ್ತು ನಿಮ್ಗೊಂದು ಮಸ್ತ್ ರೆಸಿಪಿನ ತೋರ್ಸಾಕತ್ತೇನೆ ರೀ. ಅದೇನಪ್ಪ ಅಂತ ಹೇಳಿದ್ರೆ ಪಡ್ಡು ರೆಸಿಪಿನ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ. ಮಸ್ತ್ ಆಕವ್ರಿ, ಹೊರಗೆ ಭಾಳ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ಮಸ್ತ್ ಆಕ ನೋಡ್ರಿ ತಿನ್ನಕ್ಕೆ. ಬರ್ರಿ ಈಗ ನೋಡ್ರಿ, ನಾವು ನಾಳೆ ಪಡ್ಡು ಮಾಡಾಕತ್ತೀವಿ ಅಂದ್ರೆ ಇವತ್ತರಿಂದ ನೆನೆಸಿಟ್ಕೋಬೇಕ್ರಿ. ಇದನ್ನು ಇವತ್ತು ನಾ 12 ಗಂಟೆ ಸುಮಾರು ನೆನೆಸಾಕತ್ತೀನಿ ರೀ. ಒಂದು 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡೇನಿ ರೀ. ಯಾವ್ದಾರು ತೊಗೋಬೋದ್ರಿ. ನಾ ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿ ಅಂತಾರಲ್ರಿ, ಅದನ್ನು ತೊಗೊಳಕತ್ತೀನಿ ರೀ. ಈಗ ನೋಡ್ರಿ, ಅದ ಗ್ಲಾಸಿಂದ ಇನ್ನು ಅರ್ಧ ಗ್ಲಾಸ್ನಷ್ಟು ಉದ್ದಿನ ಬೇಳೆ ತೊಗೊಳಕತ್ತೀನಿ ರೀ. ಮತ್ತು ಒಂದು ಹಿಡಿಯಷ್ಟು ಏನಂದ್ರೆ ಕಡ್ಲಿಬೇಳೆ ರೀ. ಇಷ್ಟ ನೋಡ್ರಿ, ಇಷ್ಟು ಹಾಕೊಂಡ್ಬಿಟ್ರೆ ಮಸ್ತ್ ಹಾಕವ್ರಿ. ಹಿಂಗೆ ನೋಡ್ಕೊಂತ ಹೋಗ್ರಿ, ತೋರಿಸ್ತೀನಿ. ಈಗ ನೋಡ್ರಿ, ಇನ್ನು ಚಲೋದು ನಂಗೆ 2-3 ಸಲ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ತೊಳ್ಕೊಂಡು ಇದು ಮುಣಗು ಮಟನೂ ನೀರು ಹಾಕ್ಬೇಕ್ರಿ. ಪೂರ್ತಿ ನೀರು ಹಾಕಿ ಇದನ್ನು ಒಂದು 8 ತಾಸು ಇದನ್ನು ಮುಚ್ಚಿ ನೆನ್ಸಾಕಿ ಇಟ್ಬಿಡ್ಬೇಕು ನೋಡ್ರಿ. ಈಗ ನೀರು ಹಾಕೊಂಡಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕೊಳತ್ತೀನಿ ರೀ. ತೊಳ್ಕೊಳ್ಳುವಾಗ ಹಾಕೋಬೇಡ್ರಿ, ಯಾಕಂದ್ರೆ ಇದ್ರದ್ದು ಪರಿಮಳ ಫ್ಲೇವರ್ ಹೋಗಿಬಿಡ್ತೈತೆ. ಹಂಗಾಗಿ ಲಾಸ್ಟಿಗೆ ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಡ್ಬೇಕ್ರಿ. ಈಗ 8 ತಾಸು ಆದಮೇಲೆ ನೋಡ್ರಿಲ್ಲೇ ತೋರ್ಸಾತೀನಿ ಎಷ್ಟು ಚಲೋ ನಂಗೆ ನೆಂದಾವಂತ ಹೇಳಿ. ಒಂದು 8-9 ತಾಸು ನೆನೆಸಿ ಇಟ್ಕೊಂಡ್ಬಿಡ್ಬೇಕ್ರಿ ಇದನ್ನ. ಈಗ ನೋಡ್ರಿ, ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಬರ್ಬೇಕ್ರಿ. ನಾನು ಮಧ್ಯಾಹ್ನ 12 ಗಂಟೆ ಸುಮಾರು ಇದನ್ನು ನೆನ್ಸಾಕಿಟ್ಟಿದ್ನಿರ. ಈಗ 8 ಗಂಟೆ ಆಗೈತೆ ರೀ. ಕರೆಕ್ಟ್ 8 ತಾಸು ನೋಡ್ರಿ. ಈಗ ನೋಡಿರಿ, ಸ್ವಲ್ಪನ ಹಾಕೋಬೇಕ್ರಿ. ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಬರ್ಬೇಕ್ರಿ. ಇದನ್ನು ನೋಡ್ರಿ, ಇಲ್ಲೇ ಇದಕ್ಕೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಪಡ್ಡು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಉರುಟು ಇರ್ಬೇಕ್ರಿ. ಉರುಟು ಅಂದ್ರೆ ಭಾಳ ಏನು ದಪ್ಪ ಹಾಕೋಬೇಡ್ರಿ. ಹಂಗೆ ಒಂದು ಸ್ವಲ್ಪ ರವ ಇರ್ಬೇಕ್ರಿ. ಅಂದ್ರೆ ಪಡ್ಡು ಭಾಳ ಮಸ್ತ್ ಆಗ್ತಾವ್ರಿ. ಅಂದ್ರೆ ಒಳಗೆ ಫುಲ್ ಮೆತ್ತಗೆ, ಹೊರಗೆ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡ್ರಿ, ರುಚಿ ಆಗ್ತಾವ್ರಿ. ಹಾಗಾಗಿ ಇದು ಒಂದು ಟ್ರಿಕ್ ಅಂತ ನಾನು ಅನ್ಕೋರಿ. ನೀವು ತೋರಿಸ್ತೀನಿ ರೀ ಎಷ್ಟು ಯಾವ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಈಗ ನೋಡ್ರಿ, ಮಿಕ್ಸರ್ ಮಾಡ್ಕೊಂಬಂದೀನಿ. ನೋಡ್ರಿ, ಇಲ್ಲಿ ನೋಡಿದ್ರೆ ಗೊತ್ತಾಗಕತ್ತೈತಿ. ಇಲ್ಲಿ ಹಾಕೊಳ್ಳೋದ್ರಾಗ ನಿಮ್ಗೆ ತೋರಿಸ್ತೀನಿ ತಡ್ರಿ. ಈಗ ನೋಡಿ ಎಷ್ಟು ಕರೆಕ್ಟ್ ಎಷ್ಟು ಇರ್ಬೇಕಪ್ಪ ಅಂಥೇಳಿ. ನೋಡ್ರಿಲ್ಲೇ ನೋಡಿದ್ರೆ ಗೊತ್ತಾಗತ್ತಿಲ್ಲ ರೀ. ಸ್ವಲ್ಪ ಹೌದಾ ಎಲ್ಲ ಅನ್ನೋ ಅಷ್ಟು ಒಂದು ಈಟ್ ರವ ಇರ್ಬೇಕು. ಇಷ್ಟಿದ್ರೆ ಮಸ್ತ್ ಆಕತ್ರಿ. ಇನ್ನು ದೋಸೆಗೆ ನಾವು ಯಾವಾಗೂ ಹೆಂಗೆ ಮಾಡ್ಕೊತೀವಲ್ರಿ, ಹಂಗೆ ಮಾಡ್ಕೊಂಡ್ರೆ ನಡಿತೈತಿ. ಅದ್ರ ಪಡ್ಡಿಗೆ ಒಂದು ಸ್ವಲ್ಪ ಉರುಟಿರ್ಬೇಕು ನೋಡ್ರಿ. ನೆನಪಿಟ್ಕೋರಿ ಇದನ್ನು. ಎಲ್ಲನೂ ಹಿಂಗನ ಮಿಕ್ಸ್ ಹಾಕ್ಕೊಂಡು ಒಂದು ದೊಡ್ಡ ಡಬ್ರಿ ಒಳಗೆ ಹಾಕೊಳಕತ್ತೀನಿ ರೀ ನಾನು. ನೀವು ಹಿಂಗೆ ಮಾಡಿರಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತರಲ್ಲ. ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತೆ ರೀ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡಿರಿ. ಈಗ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ, ಒಂದು ಅರ್ಧ ಚಮಚದಷ್ಟೇ ಸೋಡಾ ಪುಡಿ ಹಾಕೊಳಕತ್ತೀನಿ ರೀ. ಇದನ್ನು ರಾತ್ರಿನ ಹಾಕಿಟ್ಕೋಬೇಕ್ರಿ. ಇದು ಒಂದು ಟ್ರಿಕ್ ಅಂತಲೇ ಅನ್ಕೋರಿ ನೀವು. ರಾತ್ರಿನ ಹಾಕಿಟ್ಕೋರಿ. ನಾವು ಬೆಳಗ್ಗೆ ಎದ್ದು ಹಾಕೋದು ಬ್ಯಾಡ್ರಿ, ರಾತ್ರಿನ ಹಾಕಿಟ್ಕೋರಿ. ಹಿಂಗೆ ಹಾಕೋದ್ರಿಂದ ಹುಳಿ ಹಾಕತ್ತೇನಪ್ಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಆಗಂಗಿಲ್ಲ ನೋಡ್ರಿ. ರಾತ್ರಿ ಇಷ್ಟು ಹಾಕ್ಕೊಂಡು ಚಲೋ ನಂಗೆ ಗರ ತಿರಿಸಿ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪನೂ ಏನು ಇದು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ಬೆಳಗಿನ ಮಟ ಇಟ್ಬಿಡ್ರಿ. ಒಟ್ಟು ಏನಾಗೋದಿಲ್ರಿ, ಏನು ಹುಳಿ ಆಗೋದಿಲ್ರಿ, ಚಂದಾಗಿ ಉಬ್ಬಿ ಬರ್ತೈತ್ರಿ. ಎಂಥ ಹಿಟ್ಟು ನೆನೆಲಾರ್ದ ಹಿಟ್ಟೂ ಉಬ್ಬಿ ಬರ್ತೈತೆ ನೋಡ್ರಿ. ಹಿಂಗೆ ಮಾಡ್ಕೊರಿ, ಮಸ್ತ್ ಆಕತಿ. ಓವರ್ ನೈಟ್ ಇದನ್ನು ಮುಚ್ಚಿಟ್ಟು ಬಿಡ್ಬೇಕು ನೋಡ್ರಿ. ಈಗ ಮಾರನೇ ದಿನ ಓಪನ್ ಮಾಡಾಕತ್ತೀನಿ ರೀ. ನೋಡ್ರಿಲೇ ಎಷ್ಟು ಚಂದ ಉಬ್ಬೈತಿ ಹಿಟ್ಟು. ನೀವೇ ನೋಡಾಕತ್ತೀರಿ. ಅಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ನೇನ್ರಿ, ಎಲ್ಲ ಹಿಟ್ಟು ಕೆಳಗೆ ಚಲ್ತಿತ್ತು ನೋಡ್ರಿ. ಎಷ್ಟು ಚಲೋ ಉಬ್ಬೈತಿ. ಈಗ ಇದನ್ನು ಒಂದು ಚಮಚೆ ತೊಗೊಂಡು ಚೆಂದಾಗಿ ತಿರುಗಿಸೋಣ್ರಿ. ಅಂದರೆ ಹಿಟ್ಟೆಲ್ಲ ಒಳಗೆ ಹೋಗತ್ತೆ ನೋಡ್ರಿಲಿ. ನೀವೇ ನೋಡಾಕತ್ತೀರಿ ಎಷ್ಟು ಚಲೋ ಉಬ್ಬೈತಪ್ಪ ಅಂಥೇಳಿ. ಹಿಂಗೆ ಉಬ್ಬೋದ್ರಿಂದ ಪಡ್ಡು ಭಾಳ ರುಚಿ ಹಾಕವ್ರಿ, ಮಸ್ತ್ ಹಾಕವ್ ನೋಡ್ರಿ. ಭಾಳ ಸ್ಪಾಂಜಿ ಹಾಕವ್ರಿ ನೋಡ್ರಿ. ನೀವೇ ನೋಡ್ರಿಲೇ, ನಾನು ಏನೇನು ಹಾಕಿಲ್ರಿ, ಮತ್ತು ಇಷ್ಟ ಹಾಕೇನಿ ನೋಡ್ರಿ. ಇಷ್ಟ ಹಾಕಿ ಎಷ್ಟು ಚಲೋ ಹಿಟ್ಟು ಉಬ್ಬೈತಿ. ಭಾಳ ಇಂಗ್ರೀಡಿಯೆಂಟು ಹಾಕಿಲ್ಲ ನಾನು. ಆದ್ರೆ ನಾ ಹೇಳಿದ ಮೆಥಡ್ ಮಾಡಿರಿ, ಮಸ್ತ್ ಹಾಕವು ನೋಡಿರಿ. ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ, ಅಷ್ಟು ಹಿಟ್ಟು ತೊಗೋಬೇಡ್ರಿ. ನಮಗೀಗ ಒಂದು ಪಾತ್ರೆ ತೊಗೊಂಡು, ಒಂದು ಡಬ್ರಿ ತೊಗೊಂಡು ಎಕ್ಸ್ಟ್ರಾ ನಮಗೀಗ ಎಷ್ಟು ನಾವು ಮಾಡ್ಕೊತೇವಲ್ರ, ಅವನ್ನಷ್ಟು ತೆಗೆದು ಹಿಟ್ಟು ತೊಗೊಂಡು ಇದನ್ನು ಮತ್ತು ತೆಗೆದಿಟ್ಬಿಡ್ರಿ. ತೆಗೆದು ಒಂದು ಫ್ರಿಜ್ ಇದ್ರೆ ಫ್ರಿಜ್ನಾಗರ ಇಡ್ರಿ, ಇಲ್ಲಾಂದ್ರೆ ಹಂಗೆ ಇಡ್ರಿ.
ಒಂದು ಅರ್ಬಿ ಮುಚ್ಚಿ ಏನಾಗೋದಿಲ್ಲ ರೀ. ನೋಡಿರಿ ಈಗ ಇಷ್ಟು ಬೇಕು ರೀ ನಮ್ಗೆ ಬೆಳಗ್ಗೆ ನಾಷ್ಟಕ್ಕೆ ಇಷ್ಟು ಬೇಕಂತ ಹೇಳಿ ನಾನು ತೆಗೆದು ಇಟ್ಕೊಳಕತ್ತೀನಿ ರೀ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪನ ಕಲಗಿಸ್ಕೋರಿ. ಭಾಳ ಒಮ್ಮೆ ನೀರು ಹಾಕಿ ತಳ್ಳಗೆ ಮಾಡಬೇಡ್ರಿ. ಹಂಗಂತೇಳಿ ಭಾಳ ತಳ್ಳಗೂ ಆಗಬಾರ್ದ್ರಿ, ಭಾಳ ಗಟ್ಟಿನೂ ಆಗಬಾರ್ದ್ರಿ. ಮೀಡಿಯಮ್ ಇರ್ಬೇಕು ರೀ. ಸ್ವಲ್ಪನ ಹಾಕೋರಿ. ನೋಡ್ರಿಲ್ಲೇ ನಾನು ತೋರ್ಸಾಕತ್ತೇನೆ ನೋಡ್ರಿ. ಸ್ವಲ್ಪ ನೀರು ಹಾಕೋರಿ, ಹಿಂಗೆ ತಿರುಗಿಸ್ಕೋರಿ. ಸ್ವಲ್ಪ ನೀರು ಹಾಕ್ರಿ, ತಿರುವ್ರಿ. ನೋಡ್ರಿಲ್ಲಿ ನಾನು ಈಗ ತೋರ್ಸಾಕತ್ತೇನೆ ನೋಡ್ರಿ, ಈ ಹದದಾಗ ಇರ್ಬೇಕು ರೀ. ಇಷ್ಟಿದ್ರೆ ಪಡ್ಡು ಯಾವ ರೀತಿಯಿಂದನೂ ಹಂಚಿಗೆ ಅಂಟ್ಕೊಳಂಗಿಲ್ಲ ರೀ, ಏನಿಲ್ಲ ರೀ, ಆರಾಮಾಗಿ ಬರ್ತಾವ್ರಿ. ನೀವು ಒಂದು ಸ್ವಲ್ಪ ಏನಾರ ಹಿಟ್ಟು ತಳ್ಳಗಾತಂದ್ರೂ ಇದೇನಂದ್ರೆ ಪಡ್ಡಿನ ಹಂಚಿಗೆ ಅಂಟ್ಕೊಂಡ್ಬಿಡ್ತಾವ್ರಿ. ನೆನೆಪಿಟ್ಕೋರಿ ಇದನ್ನೊಂದು ಸ್ವಲ್ಪ ಹಿಟ್ಟು ಹಿಂಗೆ ಗಟ್ಟಿದ್ರೂ ಆರಾಮಾಗಿ ಬರ್ತಾವೆ ನೋಡ್ರಿ. ಈಗ ಇದು ರೆಡಿ ಆತ್ರಿ. ಇದಕ್ಕೊಂದು ಚಟ್ನಿ ಮಾಡ್ಕೊಂಬರ್ರಿ. ಭಾಳ ಸಿಂಪಲ್ ರೀ, ಆದ್ರೆ ಭಾಳ ರುಚಿ ಆಕತ್ ನೋಡ್ರಿ. ಪ್ಯೂರ್ ಕೊಬ್ಬರಿ ಚಟ್ನಿ ರೀ ಇದು. ನೋಡಿರಿ ಇದಕ್ಕೆ ಒಂದು 4 ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿನಿ. ಹಸಿ ಮೆಣ್ಸಿನ್ಕಾಯಿನ ನೋಡಿಲ್ಲೇ ಒಂದು ಸ್ವಲ್ಪ ಬಿಸಿ ಮಾಡಿ ತೊಗೋಬೇಕ್ರಿ. ಹಂಗೆ ಹಾಕೋದಕ್ಕಿಂತ ನಾವು ಹಿಂಗೆ ಒಂದು ಸ್ವಲ್ಪ ಬಿಸಿ ಮಾಡಿ ತೊಗೊಂಡ್ರೆ ಆ ಚಟ್ನಿ ರುಚಿನ ಮಸ್ತ್ ಇರ್ತೈತೆ ನೋಡ್ರಿ. ಹಿಂಗೆ ನೋಡ್ರಿ ಇಲ್ಲೇ ನಾನು ಒಂದು ಕಾಯಿ ಹೊಡ್ಕೊಂಡೀನಿ ರೀ. ಇದ್ರಾಗ ಒಂದು ಅರ್ಧ ಬಟ್ಲ ತೊಗೊಂಡೀನಿ ರೀ. ಎಷ್ಟು ಸಾಕು, ಒಂದು ಅರ್ಧ ಬಟ್ಲನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಇವನ್ನ ಹುರಿದಿಟ್ಟಿದ್ನಲ್ರಿ ಹಸಿ ಮೆಣ್ಸಿನ್ಕಾಯಿ, ಅವನ್ನ ತೊಗೊಂಡೀನಿ ರೀ. ಸ್ವಲ್ಪ ಕರಿಬೇವು ರೀ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ನೀವನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ. ಒಂದು ಸಿಂಪಲ್ ಮಸ್ತ್ ರುಚಿ ಅಂದು ಚಟ್ನಿ ನೋಡ್ರಿ ಇದು. ಒಟ್ಟು ಏನು ಹಾಕಿಲ್ರಿ, ಪ್ಯೂರ್ ಕೊಬ್ಬರಿ ಚಟ್ನಿ, ಆದ್ರೆ ಅಷ್ಟು ಭಾಳ ರುಚಿ ಆಕತ್ ನೋಡ್ರಲ್ಲ. ಮತ್ತು ಇವನ್ನೆಲ್ಲ ಹಾಕ್ಕೊಂಡು ನೋಡ್ರಿ, ಉಪ್ಪು ನೋಡ್ರಿ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ, ಎಷ್ಟು ಬೇಕಂತ ಹೇಳಿ. ಅಷ್ಟಿಗೆ ಸ್ವಲ್ಪ ಕಡಿಮೆನ ಹಾಕೋರಿ, ಮತ್ತು ಆಮೇಲೆ ಬೇಕಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟನ್ನು ಬಿಟ್ಟಿದ್ದೆ ರೀ, ನಾನು ನೆನಪ ಇದ್ದಿದ್ದಿಲ್ಲ. ನೋಡ್ರಿ ಈಗ ಹಾಕೊಳಕತ್ತೀನಿ ಒಂದು 6-7 ಹೆಸಳು, ಏನಂದ್ರೆ ಬೆಳ್ಳುಳ್ಳಿ ರೀ, ಬೆಳ್ಳುಳ್ಳಿ ಬ್ಯಾಳೆ ಅಂತೀವ್ರಿ ನಾವು. ಇವನ್ನ ಹಾಕೊಳಕತ್ತೀನಿ ರೀ. ಇವನ್ನ ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ರೀ. ನೋಡ್ರಿ ಇಲ್ಲಿ ಹಿಂಗೆ ಗಟ್ಟಿನೇ ಇರ್ಬೇಕು ರೀ ಇದು ಚಟ್ನಿ, ಭಾಳ ರುಚಿ ಆಕತಿ. ಹಿಂಗಾದ್ರೆ ಗಟ್ಟಿ ಚಟ್ನಿ ಅಂತೇವಲ್ರಿ ಇದು ರೀ. ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಮನ್ಯಾಗ ಮಾತ್ರ ಗಟ್ಟಿ ಚಟ್ನಿ ಅಂದ್ರೆ ಹಿಂಗೆ ಮಾಡ್ತೀವಿ ನೋಡ್ರಿ, ಪ್ಯೂರ್ ಆಗಿ. ಈಗ ನೋಡ್ರಿ ಪಡ್ಡು ಹಾಕೊಂಬರ್ರಿ. ಚಟ್ನಿ ರೆಡಿ ಆಗೈತಿ. ಮತ್ತು ಚಟ್ನಿ ರೆಡಿ ಆದ್ರೆ ಅದಕ್ಕೆ ಪಡ್ಡು ಹಾಕ್ಕೊಂಡು ಬಿಸಿ ಬಿಸಿ ತಿಂದ್ರೆ ಹೆಂಗಿರ್ತೈತೆ ರೀ. ಬರ್ರಿ ಹೆಂಗಾರು ಮಾಡ್ಕೊಂಬರೋಣ. ನೋಡ್ರಿ ಹಂಚು ಇಟ್ಕೊಂಡೇನಿ ರೀ, ಪಡ್ಡಿನ ಹಂಚು. ಇದು ಏನಂದ್ರೆ ಬೀಡಿಂದ್ರಿ. ಹಿಂಗೆ ಬೀಡಿಂದ್ರಾಗ ಮಾಡಿದ್ರಂತೂ ಭಾಳ ರುಚಿ ಆಕವ್ರಿ. ಒಂದು ಸಲ ನಿಮ್ಮ ಮನ್ಯಾಗ ಇಲ್ಲಂದ್ರೆ ಈ ಥರ ತೊಗೊಂಡು ಬಂದು ಮಾಡಿರಿ. ನೋಡ್ರಿ ಹಂಚು ಕಾದೈತಿ. ಇದಕ್ಕೀಗ ಹಾಕೊಳ್ಳೋಣ್ರಿ ಹಿಟ್ಟು. ಅರ್ಧನ ಹಾಕೋಬೇಕ್ರಿ, ಒಟ್ಟು ಪೂರ್ತಿಯಾಗಿ ಹಾಕೋಬೇಡ್ರಿ, ಇಲ್ಲಾಂದ್ರೆ ಉಬ್ಬಾಕ ಜಾಗನ ಇರಂಗಿಲ್ಲ ರೀ, ಗಟ್ಟಿಯಾಗಿಬಿಡ್ತಾವ್ರಿ ಪಡ್ಡು. ಇದೊಂದು ಟ್ರಿಕ್ ಅಂತ ಅನ್ಕೋರಿ. ನೋಡ್ರಿ ಹಾಗಾಗಿ ಅರ್ಧನ ಹಾಕೋಬೇಕ್ರಿ, ಅರ್ಧಕ್ಕಿಂತ ಮ್ಯಾಲೆ ಒಟ್ಟು ಹಾಕೋಬೇಡ್ರಿ, ಉಬ್ಬಿ ಬರ್ತಾವ್ರಿ, ಭಾಳ ಚಲೋ ಆಕ್ಕವು. ಈ ನಾನ್ ಸ್ಟಿಕ್ನಾಗ ಮಾಡ್ಕೊಳ್ಳೋದ್ಕಿಂತ ಇದ್ರಾಗ ಮಾಡ್ಕೊಂಡ್ರೆ ಮಸ್ತ್ ಆಕ್ಕವು ನೋಡ್ರಿ. ಯಾರೆಲ್ಲ ಇಂಥದ್ರಾಗ ಬಳಸ್ತೀರಿ ನಂಗೆ ಒಂದು ಕಮೆಂಟ್ ಹಾಕ್ರಲ್ಲ, ನನಗೂ ಗೊತ್ತಾಗ್ತೈತಿ ಇನ್ನೂ ಯಾರೆಲ್ಲ ಇಂಥದ್ರಾಗ ಮಾಡ್ಕೊತಾರಂಥೇಳಿ. ಈಗ ನೋಡ್ರಿ ಮುಚ್ಚಳ ಮುಚ್ಚಿ ಭಾಳ ಹೊತ್ತು ಬೇಡ್ರಿ, ಇನ್ನೂ ಮ್ಯಾಲೆ ಹಸಿ ಐತಿ ಅನ್ನೋಷ್ಟೊತ್ತಿಗೆ ನೀವು ತಿರುಗಿಸಿ ಹಾಕೋಬೇಕು. ಅಷ್ಟು ಭಾಳ ಬೇಸಾಗಿ ಬಿಡಬೇಡ್ರಿ ಇದನ್ನು. ಈಗ ನೋಡ್ರಿ ಒಂದು 2-3 ನಿಮಿಷ ಅಷ್ಟು ಮುಚ್ಚಿಟ್ಕೊಂಡು ಆಮೇಲಿಂದ ಮತ್ತೆ ತೆಗೆದ ಬಿಡ್ಬೇಕ್ರಿ. ಇನ್ನೂ ಹಿಟ್ಟು ಮ್ಯಾಲೆ ಹಸಿ ಇರ್ತೈತಲ್ರಿ, ಅವಾಗನ ಹೊಳ್ಳಿಸಿ ಹಾಕೋಬೇಕು. ನೋಡ್ರಿ ಇಲ್ಲಿ ತೋರ್ಸಾಕತ್ತೇನೆ ಮ್ಯಾಲೆ ನೋಡ್ರಿ ಉಬ್ಬಿ ಹೆಂಗೆ ಬಂದೈತೆ ನೋಡ್ರಿ. ನೋಡ್ರಿ ಎಷ್ಟು ಚಲೋ ಉಬ್ಬ್ಯಾವು ಪಡ್ಡು. ನೋಡ್ರಿಲೆ ಇನ್ನೂ ಮ್ಯಾಲೆ ಹಸಿ ಐತಿ. ಹಿಂಗಿದ್ದಾಗನ್ನ ತಿರುಗಿಸಿ ಹಾಕೋಬೇಕ್ರಿ. ಯಾಕೆ ಹೇಳ್ರಿ ಅಂದ್ರೆ ಈ ಕಡೆನೂ ಬೆಂದತೈತ್ರಿ, ಚಲೋ ಬೆಂದೈತಿ. ಇಲ್ಲಪ್ಪ ಅಂದ್ರೆ ಏನಾಕತ್ತಂದ್ರೆ ಈ ಕಡೆ ಆಗಲೇ ಹಿಟ್ಟಿಟ್ಟು ಒಳಗೆ ಹಿಟ್ಟಿಟ್ಟು ಹಂಗೆ ಇರ್ತೈತ್ರಿ. ಇನ್ನೂ ಮ್ಯಾಲೆ ಹಸಿ ಇದ್ದಾಗನ ಹಿಂಗೆ ಹೊಳ್ಳಿಸಿ ಹಾಕೊಂಡ್ಬಿಟ್ರಿ ಎರಡೂ ಕಡೆನೂ ಚಲೋ ನಂಗೆ ಬೇಯ್ತೈತೆ ನೋಡ್ರಿ. ನೋಡ್ರಿಲೆ ಚಲೋ ಟ್ರಿಕ್ ಹೇಳ್ಕೊಡ್ತೀನಿ ರೀ. ಒಟ್ಟು ನನ್ನ ಅಡುಗೆ ಮಿಸ್ ಮಾಡಬೇಡ್ರಿ, ನನ್ನ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಒಂದು ಟ್ರಿಕ್ ನಿಮ್ಗೆ ಯೂಸ್ ಆಗೇ ಆಕೈತಿ. ಹೊಸದಾಗಿ ಮಾಡ್ಕೊಳ್ಳೋರ್ಗಂತೂ ಮಸ್ತ್ ನೋಡ್ರಿ. ಮತ್ತು ಅಳತಿ ಪ್ರಕಾರ ಹೇಳ್ಕೊಡ್ತೀನಿ, ಒಟ್ಟು ಎಲ್ಲೂ ಮಿಸ್ ಮಾಡಬೇಡ್ರಿ. ಚೆಂದಾಗಿ ಪೂರ್ತಿ ವಿಡಿಯೋ ನೋಡಿರಿ. ನನಗೂ ಇದರಿಂದ ಸಪೋರ್ಟ್ ಸಿಗ್ತೈತ್ರಿ, ಇಲ್ಲ ಅನ್ನಂಗಿಲ್ಲ. ಮತ್ತು ಅದರ ಜೊತೆ ನಿಮಗೂ ಕೂಡ ಟ್ರಿಕ್ ಸಿಗ್ತೈತ್ರಿ ಅಂತ ಹೇಳ್ತೀನಿ. ಇನ್ನೊಂದು ಸಲ ಹೇಳಾಕತ್ತೀನಿ ರೀ, ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈಗ ನೋಡ್ರಿ ಹೆಂಗಾಗ್ಯಾವು ಪಡ್ಡು ರೆಡಿ ಆಗ್ಯಾವ. ಈಗ ನೋಡ್ರಿ ಇಲ್ಲಿ ತೊಕ್ಕೊಳಕತ್ತೀನಿ ನೋಡ್ರಿಲೇ ಎಷ್ಟು ಚಂದ ಬೆಂದಾವ ಅಂತ ಹೇಳಿದ್ರೆ.
ಎರಡೂ ಕಡೆನೂ ಮ್ಯಾಲೆ ಮಸ್ತ್ ಕುರು 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 ಆಗಿರ್ತಾವ್ರಿ, ಒಳಗೆ ಮೆತ್ತಗಾಗಿರ್ತಾವ್ರಿ, ಭಾಳ ರುಚಿ. ಇವು ಆರಿದ ಮೇಲೆ ರುಚಿ ಆಗಂಗಿಲ್ಲ ಅಂತೀರೇನ್ರಿ? ಆರಿದ ಮೇಲೂ ಅಷ್ಟು ರುಚಿಯಾಗಿರ್ತಾವೆ. ಏನು ಬಿಡಪ್ಪ ಆರ್ಯಾವ ಅಂತ ಅನ್ಕೋಬೇಡ್ರಿ, ಆರಿದ ಮೇಲೂ ಹಂಗೆ ತಿನ್ಕೊಂತ ಅಡ್ಡಾಡ್ಬೋದ್ರಿ ನೀವು, ಅಷ್ಟು ರುಚಿ ಆಕ್ಕವ್ರಿ ಇವು. ನಾನು ಹಂಗೆ ಮಾಡ್ತೀನಿ ನೋಡ್ರಿ. ಈಗ ಇನ್ನೊಂದು ಸಲ ಮಾಡಿ ತೋರ್ಸಾಕತ್ತೀನಿ ರೀ. ಇನ್ನೂ ಯಾರ್ಯಾರಿಗೆ ಕನ್ಫ್ಯೂಸ್ ಐತಿ, ಹಾಗಾಗಿ ನಾನು ಇನ್ನೊಂದು ಸಲ ಮಾಡಿ ತೋರ್ಸಾಕತ್ತೀನಿ ರೀ. ಇನ್ನೊಂದು ಉಬ್ಬಿ ಹಾಕ್ತೀನಿ ರೀ. ಈಗ ನೋಡ್ರಿ, ಅರ್ಧ ಹಾಕೋಬೇಕ್ರಿ. ಹಾಕ್ಕೊಂಡು ಮುಚ್ಚಿಡ್ಬೇಕು. ಭಾಳ ಹೊತ್ತೇನು ಇಡಬೇಡ್ರಿ, 1 ನಿಮಿಷದ ಒಳಗೆ ಇಟ್ರೂ ಸಾಕು ಅಂತೇನೆ ನೋಡ್ರಿ ನಾನು. ನೋಡ್ರಿ ಮತ್ತೆ ತೆಗ್ದೀನಿ, ಮತ್ತು ಹೊಳ್ಳಿಸಿ ಹಾಕೋರಿ. ಮತ್ತು ಇನ್ನೂ ಒಂದು ಹೇಳ್ತೀನಿ ತಡ್ರಿ, ನಿಮ್ಗೆ ನೆನಪಾಗಿದ್ದಿಲ್ಲ. ಏನಪ್ಪ ಅಂದ್ರೆ ನಿಮ್ಗೆ ಈಗ ನಾನು ಪಡ್ಡು ಈಗೇನು ಹಾಕಿಲ್ರಿ ಹಿಟ್ಟಿಗೆ. ನಿಮ್ಗೆ ಪಡ್ಡು ಏನಾರು ಇನ್ನೂ ಕೆಂಪು ಬೇಕಪ್ಪ, ನಮ್ಗೆ ಇನ್ನೂ ರೆಡ್ ಕಲರ್ ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕಂದ್ರೆ ಹಿಟ್ಟಿನಾಗ 1 ಚಮಚೆ ನೀವು ಸಕ್ಕರೆ ಹಾಕ್ಬೇಕು ನೋಡ್ರಿ. 1 ಚಮಚೆ ಸಕ್ಕರೆ ಹಾಕಿ ತಿರುಕೊಂಡು ಮಾಡಿದ್ರೆ ಇನ್ನೂ ಕೆಂಪು ಹಾಕವ್ರಿ. ನನಗೇನು ಬ್ಯಾಡ್ ಅನ್ನಿಸ್ತು, ಹಂಗಾಗಿ ಹಾಕ್ಕೊಂಡಿಲ್ಲ. ನಿಮ್ಗೇನಾರು ಕಲರ್ ಬೇಕು ಪಡ್ಡು ಅಂತ ಹೇಳಿದರೆ ನೀವು ಮಾಡ್ಕೊರಿ. ಯಾವ ಕಲರು ಬೇಡ, ಏನು ಬೇಡ. ಒಂದು ನೋಡ್ರಿ ಎಷ್ಟು ನ್ಯಾಚುರಲ್ಲಾಗಿ ಒಂದು ಟ್ರಿಕ್ ಹೇಳಿದೆ ನಿಮ್ಗೆ, ಹೌದಿಲ್ರಿ? ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತ್ರಿ, ಆದರೂ ನಿಮ್ಗೆ ಹೇಳತ್ತೀನಿ ನೋಡ್ರಿಲೇ. ಗರಿಯಾಗಿ ಮೆತ್ತನ ಪಡ್ಡು, ಭಾಳ ಸ್ಪಾಂಜಿ ಪಡ್ಡು ರೆಡಿ ಆಗ್ಯಾವು. ನೀವು ಮಾಡ್ಕೊರಿ. ಮತ್ತು ಹೆಂಗಾಗೈತೆ ಕಮೆಂಟ್ಸ್ನಾಗ ತಿಳಿಸ್ರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ರೀ ನಿಮಗೆಲ್ಲ. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.